ನಡೀತದೆ ಅಣ್ಣ ವ್ಯಾಪಾರ? ಚೆನ್ನಾಗಿ ನಡೀತದೆ. ಎಲ್ಲ ತರ ತಿಂಡಿ ಮಾಡ್ತೀರಾ? ಎಲ್ಲ ತರ ತಿಂಡಿನೂ ಮಾಡ್ತೀವಿ, ಉಪ್ಪಿಟ್ಟು ಮಾಡ್ತೀವಿ, ಎಲ್ಲ ಚಿತ್ರಾನ್ನ. ಅಮೂಲ್ಯ, ಏನ್ ಮಾಡ್ತಿದ್ಯಾ ಅಲ್ಲಿ? ಹೊಟ್ಟೆ ಹಸು ಅಂತ ಬಾಯಿ ಬಿಡ್ಕೋತಿದೆ, ಬಾ ಊಟ ಮಾಡಕೋಣ. ನೀನ್ ಯಾಕಯ್ಯ ರೋಡ್ ಸೈಡ್ ಜೊತೆ ಬರ್ತೀಯಾ? ನಾನ್ ಬರಲ್ಲಪ್ಪ. ಸುಮ್ನೆ ನನ್ನಿಂದ ನಿನ್ ಡಿಗ್ನಿಟಿ ಯಾಕೆ ಹಾಳಾಗ್ಬೇಕು? ನಿನ್ ಲೆವೆಲ್ಗೆ ಯಾರು ಸುಟ್ಟಾಗ್ತಾರಲ್ಲ ಅವ್ರನ್ನೇ ನೋಡ್ಕೊ ಹೋಗು. ಯಾರಮ್ಮ ಅವರು? ಯಾಕೆ ಬೈತಾ ಇದ್ಯಾ? ಇವನೇ ಅಣ್ಣ, ನನ್ನ ಕಟ್ಕೊಳ್ಳೋ ಪುಣ್ಯಾತ್ಮ. ನಿನ್ನನ್ ಕಟ್ಕೊಳ್ಳೋನು ಪುಣ್ಯಾತ್ಮನೇ ಬಿಡಮ್ಮ. ಹೌದು ಮತ್ತೆ, ಏನೋ ಹೋಗ್ಲಿ ಪಾಪ ಅಂತ ಬಾಳ್ ಕೊಡೋದಕ್ ರೆಡಿ ಆದ್ರೆ ತಲೆ ಎಲ್ಲ ಮಾತಾಡ್ತಾನಣ್ಣ. ಏನಮ್ಮ ನಿನ್ನ ಬಾಯಿಗೆ ಸಿಗಕ್ಕಾಗಲ್ಲ ಅನ್ಬಿಟ್ಟು ಹೊರಟೇ ಬಿಟ್ರಲ್ಲ. ನೋಡಕ್ಕೆ ದೊಡ್ಡ ಮನುಷ್ಯರ ತರ ಇದಾರೆ, ಅದೆಲ್ಲ ಕಾಟ ಕೊಡ್ಬೇಡ. ಅಲ್ಲ, ಎಲ್ಲರ ಕಣ್ಣಿಗೂ ನಾನೇ ಯಾಕೆ ಕಾಟ ಕೊಡೋಳ್ ತರ ಕಾಣಿಸ್ತೀನಿ ಅನ್ನೋದೇ ನನಗೆ ಗೊತ್ತಾಗಲ್ಲ. ನನ್ ಮಾತು ಕೇಳೋದಕ್ಕೆ ರೆಡಿ ಇಲ್ಲ ಅಂದ್ಮೇಲೆ ನನ್ನ ಯಾಕವಯ್ಯ ಮದ್ವೆ ಆಗ್ಬೇಕು ಅಂತೀನಿ. ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಮಾತಾನೆ ಕೇಳ್ಬೇಕು. ಈ ಮಾತು 100ಕ್ಕೆ 100 ನಿಜ ಬಿಡಮ್ಮ. ಗಂಡು ಮಕ್ಕಳು ಸ್ವಲ್ಪ ಜಾಸ್ತಿನೇ ಹಾರಾಡ್ತಾರೆ ಅಂತಾನೆ ದೊಡ್ಡವರೆಲ್ಲ ಸೇರಿಸಿ ಮದ್ವೆ ಮಾಡಿ ಬಿಸಾಕ್ತಾರೆ. ಅಯ್ಯ ಸಾಕ್ ಸುಮ್ನಿರಿ. ಹೆಂಡತಿ ವಿಚಾರ ಬಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಗಂಡಸರು ಒಂದೇ ಪಾರ್ಟಿಯಾಗಿ ಹೋಗ್ಬಿಡ್ತಾರೆ. ದೊಡ್ಡವರು ಎಷ್ಟೆಲ್ಲ ಕನ್ಸ್ ಕಟ್ಕೊಂಡು ಮದ್ವೆ ಮಾಡ್ತಾರೆ ಗೊತ್ತಾ? ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಎಷ್ಟೆಲ್ಲ ಕನ್ಸ್ ಕಟ್ಟಿದ್ದಾರೆ ಗೊತ್ತಾ? ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಇವ್ರನ್ನ ಮರಿಬಾರ್ದು, ಸ್ವೀಟ್ ಅದನ್ನೇ ಮಾಡಿಸ್ಬೇಕು, ತಾಂಬೂಲು ಇದನ್ನೇ ಕೊಡ್ಬೇಕು ಅಂತ ಇಷ್ಟೆಲ್ಲ ಖುಷಿ ಖುಷಿಯಿಂದ ತಯಾರಿ ಮಾಡ್ಕೊಳ್ತಿದ್ದಾರೆ ಗೊತ್ತಾ? ಹೆಣ್ಣೆತ್ತವ್ರ ಕನ್ಸು ಗಟ್ಟಿ ಮೇಳದ್ನ ಕೇಳೋದಲ್ವೇನಮ್ಮ? ಇದು ಮಾತು ಅಂದ್ರೆ ಸೂಪರ್. ನೀವು ಬಂಗಾರದ ಅಂಗಡಿ ಸೇಟು, ಬಟ್ಟೆ ಅಂಗಡಿ ಅವನು. ಇವರಿಬ್ಬರನ್ನ ಬಿಟ್ಟು ಇನ್ಯಾರು ಸಾಲ ಕೊಡೋರಿದ್ದಾರೆ? ಹಲೋ ರಮೇಶ್ ಅಣ್ಣ, ನಾನು ಕಂಡಕ್ಟರ್ ಮಂಜಣ್ಣ ಮಾತಾಡ್ತಾ ಇರೋದು. ಮೊನ್ನೆ ಫೋನ್ ಮಾಡಿದ್ನಲ್ಲ ನಮ್ಮ ಮಗಳು ಮದ್ವೆ ಬಗ್ಗೆ. ಅಷ್ಟು ಕೊಟ್ಬಿಟ್ರೆ ತುಂಬಾ ಉಪಕಾರ ಆಗತ್ತೆ ರಮೇಶ್ ಅಣ್ಣ. ಅಯ್ಯೋ ಇಲ್ಲ ಅನ್ಬೇಡಿ, ದಯವಿಟ್ಟು ದೊಡ್ಡ ಮನ್ಸು ಮಾಡಿ. ನಾನು ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಡ್ತೀನಿ. 10,000ನಾ? ಅದೆಲ್ಲ ಸಾಲುತ್ತೆ ರಮೇಶ್ ಅಣ್ಣ? ಗಿರ್ಜಕ್ಕ, ನಾನು ಕೇಟ್ರಿಂಗ್ ನ ಪೂರ್ತಿ ಬಿಟ್ಟಿಲ್ಲ. ನಮ್ಮ ಅಮ್ಮ ಮದ್ವೆ ಮುಗಿದ್ಮೇಲೆ ಮೆಸ್ ಜೊತೆಗೆ ಕೇಟ್ರಿಂಗ್ ನ ಮುಂದುವರಿಸ್ಕೊಂಡು ಹೋಗ್ತೀನಿ. ಈ ಕೊರೋನಾ ಟೈಮಲ್ಲಿ ಪಾರ್ಸಲ್ ತುಂಬಾ ಹೋಯ್ತು. ಮುಂದೇನು ಬಿಸ್ನೆಸ್ ಚೆನ್ನಾಗಾಗತ್ತೆ. ಖಂಡಿತ ವಾಪಸ್ ಕೊಡ್ತೀನಿ ನಿಮ್ಗೆ. ಗಿರ್ಜಕ್ಕ, ನಿಮ್ಮನ್ ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ ಹೇಳಿ? ಎಲ್ರಿಗೂ ಫೋನ್ ಮಾಡಾಯ್ತು ಪರಿ. ನಿನಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀನಿ ಅಂತ ಹೇಳಿದ್ರು? ನನಗೊಂದಿಬ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಸೇರಿ ಒಂದು 25,000 ರಿಂದ 30,000 ಆಗ್ಬೋದು. ಅದ್ರಲ್ಲಿ ನಮ್ಮ ಅಮ್ಮಗೆ ಒಂದ್ ಎಳೆ ಸರಾನು ಮಾಡ್ಸಕ್ಕಾಗಲ್ಲ. ಬಂದವ್ರಿಗೆಲ್ಲ ತಾಂಬೂಲ ಜೊತೆ ಒಂದು ಸ್ವೀಟ್ ಕೊಡ್ಬೇಕು ಅನ್ಕೊಂಡಿದ್ದೆ, ಅದು ಆಗಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಪರಿ. ಅದು ಅಲ್ಲದೆ ನಮ್ಮ ಇಬ್ಬರು ಮಕ್ಕಳನ್ನು ನಾವು ದೊಡ್ಡ ಮನುಷ್ಯರು ಮನೆಗೆ ಕೊಡ್ತಾ ಇದ್ದೀವಿ. ಬರೋರು ಕೂಡ ದೊಡ್ಡವರೇ ಆಗಿರ್ತಾರೆ. ಹೆಚ್ಚು ಕಡಿಮೆ ಆದರೆ ಅವಮಾನ ಆಗ್ಬಿಡುತ್ತೆ ಅಷ್ಟೇ. ರೀ, ಹೀಗೆ ಮಾಡಿದ್ರೆ ಹೇಗೆ? ಹೀಗೆ ನಮ್ಮ ಹೆಸರು ಮಾಡ್ಬಿಡೋಣವಾ? ಬನ್ನಿ ಬನ್ನಿ. ಓ ವಿಷ್ಣು, ಬ್ರೇಕಾ? ಸರಿ ಸರಿ. ಧ್ರುವ ಸರ್, ಇದು ನಿಮ್ಮ ವರ್ಕ್ ಸ್ಟೇಷನ್. ಇಲ್ಲಿ ನಿಮ್ಗೆ ಇಷ್ಟ ಬಂದಿದ್ದನ್ನ ಅಂಟಿಸ್ಕೋಬಹುದು. ಅಂಟಿಸ್ಕೊಳ್ಳೋದಾ?
ಮುಂಚೆ ಎಲ್ಲಾರ ವರ್ಕ್ ಸ್ಟೇಷನ್ ಪ್ಲೇನ್ ಆಗಿರ್ತಿತ್ತು. ಅಮೂಲ್ಯ ಮೇಡಮ್ ಆಫೀಸಿಗೆ ಕಾಲ್ ಇಟ್ಟಿದ್ದು ವಾಸ್ತುನೇ ಚೇಂಜ್ ಆಗೋಯ್ತು. ಹನುಮಾನ್ ಸ್ಟ್ಯಾಚು, ಫ್ಯಾಮಿಲಿ ಫೋಟೋ ಎಲ್ಲರೂ ಅನ್ಸಕ್ ಶುರು ಮಾಡಿದ್ರು. ಈ ಖರಾಬ್ಕಂತ ಸ್ವಲ್ಪ ತಲೆ ತಿಂತಾನೆ, ನೀನ್ ಇನ್ಮೇಲಿಂದ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಿನಗೆ ಮನೆ ಜಾಗ ಇಲ್ಲ. ಅರೇ, ಇವನು ಧ್ರುವ ಅಂತ ಇವತ್ತಿನ ನಮ್ಮನೇಲೆ ಇರ್ತಾನೆ. ನಮ್ಗೆ ಮಂಡಿ ನೋವಿದೆ, ಅದಕ್ಕೆ ಹೇಳ್ದೆ. ಪರವಾಗಿಲ್ಲ ರಾಜ, ಆರಾಮಾಗಿ ಕೂತ್ಕೊಂಡು ತಿಂಡಿ ತಿನ್ನು. ಏನಾಯ್ತು? ವೇದಾಂತನ ನನ್ನ ಮನೆಯಿಂದ ಆಚೆ ಹಾಕಿ ಕ್ಷಣನೇ ನಾನು ವಸಿಷ್ಠ ಫ್ಯಾಮಿಲಿಯ ಐಡೆಂಟಿಟಿ ನಂಗೆ ಮರ್ತೋಗಿತ್ತು. ಅಷ್ಟೇ ಅಲ್ಲ, ನನ್ನ ಹೆಸರೇ ನಂಗೆ ಮರ್ತೋಗಿತ್ತು. ಅಮ್ಮ ಮನೆಯಲ್ಲಿ ನನ್ನ ರಾಜಣ್ಣ ಅಂತ ಕರೆದ್ರು. ಅದೇ ನನ್ನ ಐಡೆಂಟಿಟಿ ಆಗಿತ್ತು. ಈಗ ಇದನ್ನ ನೋಡಿದ್ಮೇಲೆ ಅಣ್ಣನಿಂದ ನನ್ನ ನಿಜವಾದ ಐಡೆಂಟಿಟಿ ವಾಪಸ್ ಬಂತು ಅಂತ ಅನಿಸ್ತಾ ಇದೆ. ಅಯ್ಯೋ ಸರ್, ನೀವು ಒಂದೇ ಕಣ್ಣಲ್ಲಿ ಅಲ್ಬೇಡಿ. ಏನ್ ಕಾಣಿಸುತ್ತೋ ಅದು ನಿಜ ಅಲ್ಲ, ಏನ್ ಕಾಣಿಸಲ್ವೋ ಅದು ನಿಜ ಅಲ್ಲ. ಹಾಗಾದ್ರೆ ಎಲ್ಲಾನು ಸುಳ್ಳ? ನಮ್ಮ ಅಪ್ಪನಾಣೆ ನನಗೂ ಗೊತ್ತಿಲ್ಲ. ಜೀವನ 3 ದಿನ, ಎಲ್ಲರೂ ಮಜಾ ಮಾಡೋಣ. ರೀ ಹಸ್ಬುಲ್ಲಾ, ಇದು ಯಾವ ಸಿಮೆ ಫಿಲಾಸಫಿ ರೀ? ಯಾವನ ಗೊತ್ತು ಸರ್, ಫ್ಲೋ ಅಲ್ಲಿ ಬಂತು ಹೇಳ್ದೆ. ಸಾಲ ಯಾರು ಕೊಟ್ರು, ಯಾಕೆ ಕೊಟ್ರು, ಅದ್ರ ಮೀನಿಂಗ್ ಏನು ಅಂತೆಲ್ಲ ತಲೆ ಕೆಡಿಸ್ಕೊಂಡಿದ್ ಮಗನೇ ಅಲ್ಲ ನಾನು. ಸದ್ಯಕ್ಕೆ ಧ್ರುವ ಸರ್ ಎಮೋಷನಲ್ ಬಾವಿಯಿಂದ ಆಚೆ ಬರಬೇಕು, ಹ್ಯಾಪಿಯಾಗಿ ಸೌಂಡ್ ಮಾಡಬೇಕು. ಅದೇ ನಮ್ ಕಾನ್ಸೆಪ್ಟ್. ರೀ ಬಿಡ್ಲಾ, ನೀವು ಮಾತಾಡೋದ್ ಬರೀ ನಾನ್ಸೆನ್ಸ್. ಆದ್ರೇನಂದ್ರೆ ಒಂದೊಂದ್ ಟೈಮಲ್ಲಿ ಆ ನಾನ್ಸೆನ್ಸ್ ವರ್ಕೌಟ್ ಆಗ್ಬಿಡುತ್ತೆ. ಏನಿವೆ ಧ್ರುವ, ಆಗೋದೆಲ್ಲ ಒಳ್ಳೇದಕ್ಕೆ, ಇನ್ ಮುಂದೆ ಒಳ್ಳೇದೇ ಆಗುತ್ತೆ ಅನ್ಕೋ. ಧ್ರುವ, ನಾವು ಪ್ರತಿದಿನ ಹೇಳುವಾಗ ನಮ್ಗದು ಹೊಸ ಲೈಫ್ ಅಂತ ಎದೊಳ್ಬೇಕು. ಇವತ್ತಿನ ದಿನ ನೀನು ನಿನಗೆ ಸೆಕೆಂಡ್ ಚಾನ್ಸ್ ಸಿಕ್ತಿರೋ ಹೊಸ ಲೈಫ್ ಅಂತ ಅನ್ಕೋ. ಆಲ್ ದಿ ಬೆಸ್ಟ್. ಅಷ್ಟೇ ಅಲ್ಲ ಧ್ರುವ, ನೀನ್ ನೋಡೋದಿನ್ನು ಮುಂದೆ ಬಾಕಿ ಇದೆ. ಅಸ್ಲಿಗಿರೋದೆ ಎಲ್ಲ ಮುಂದೆ. ನಿನ್ನ ನೀನ್ ಯಾವತ್ತೂ ಒಂಟಿ ಅನ್ಕೊಳ್ಬೇಡ, ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ. ಆಲ್ ದ ಬೆಸ್ಟ್. ನಂದು ಒಂದು ಹಾಲಲ್ಲಿ ಬೂಸ್ಟ್, ಆಲ್ ದ ಬೆಸ್ಟ್. ಎಲ್ರಿಗೂ ಥ್ಯಾಂಕ್ಸ್. ಸಾರ್ಥಕ್, ಬಿಕ್ಕಿ ಅಣ್ಣ, ಎಲ್ಲಿದ್ದೀರಾ ನೀವು?
ಕೆಲಸ ಮಾಡಿ ಮಾಡಿ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು. ಏನ್ ನಡೀತಾ ಇದೆ? ಮನೆಯಾಗ ಆಫೀಸ್ ಮಾಡ್ಕೊಂಡಿದ್ದೀರಾ? ಅಲ್ಲ, ನಿಮ್ಗೊಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಲ್ವಾ? ವರ್ಕ್ ಫ್ರಮ್ ಹೋಮ್ ಅಂದ್ರೆ ಒಂದ್ ಲೆಕ್ಕಪ್ಪ. ಇದೇನಿದು ನಾನ್ಸೆನ್ಸ್? ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ನೀನೇ ಇಷ್ಟೊತ್ತು ನೋಡಿದ್ಯಲ್ಲ. ಅದೆಲ್ಲ ಬೇರೆ, ಬಟ್ ಬೇರೆ ಏನೋ ಸ್ಮೆಲ್ ಬರ್ತಿದೆ ಅಲ್ಲ. ಬಾವ ವರ್ಕ್ ನ ಮನೆಗ್ ತಂದಿರೋದಲ್ದೆ ಮನೇನೇ ಬಾರ್ ಮಾಡ್ಕೊಂಡಿದೀರಾ ಹೇಗೆ? ತಂಗಿದು ನಾಯಿ ಮಗು ಮೈದ. ನನ್ನ ತಂಗಿ ಅಲ್ಲ, ನಿಮ್ಮ ಹೆಂಡತಿ. ಆದ್ಯಾ, ನೀನ್ ನಮ್ಮನ್ನ ವರ್ಕಾಲಿಕ್ಸ್ ಅಂತ ಬೇಕಾದ್ರೆ ಬೈ, ನಮ್ಗೇನು ಬೇಜಾರಿಲ್ಲ. ಆದ್ರೆ ನಮ್ಮಿಬ್ರನ್ನ ಆಲ್ಕೋಹಾಲ್ ಲವರ್ಸ್ ಅಂತ ಮಾತ್ರ ಕಳಿಬೇಡ. ಅದೇ ಮತ್ತೆ, ಏನ್ ಹುಡುಗಾಟನ, ಏನ್ ತಮಾಷೆನಾ? ನಾವು ಮನೇಲಿ ಕುಡಿಯೋದ? ಚಾನ್ಸ್ ಇಲ್ಲ. ನೋವೇ. ವಾಟ್ ಆರ್ ಯು ಟಾಕಿಂಗ್? ಏನೋ ಅವಾಗ ಸ್ವಲ್ಪ ತಗೋತೀವಿ, ಆದ್ರೆ ಎಣ್ಣೆನ ಮನೆಗೆ ತಂದು ಕುಡಿಯೋದ? ಚೆಚೆ, ಅಂತ ದುಸ್ಸಾಹಸ ನಾವ್ ಯಾವತ್ತೂ ಮಾಡಿಲ್ಲ, ಅಂತ ನಾನು ಕನ್ಸಲ್ಲೂ ನೆನ್ಸಿಲ್ಲ. ಸುಮ್ನೆ ಯಾಕೆ ನಮ್ಗೆಲ್ಲ ಬೈತೀಯ ನೀನು? ನಿಯತ್ತಿಗೆ ಇನ್ನೊಂದು ಎಕ್ಸ್ರೇ ವಿಕ್ಕಿ ಸಾರ್ಥಕ್. ನಿಯತ್ತಿದೆ ನಮ್ಗೆ. ನಿಮಗೆ ಸೂಟ್ ಆಗದಿರೋ ಸ್ಟೈಲ್ ಎಲ್ಲ ಬೇಕಾ ಸಾರ್ಥಕ್? ನನ್ನ ಹೆಂಡತಿ ಆ ತಾಯಿ ಚಾಮುಂಡಿ ಅಂತ ಗೊತ್ತಿದ್ರು ನಾವಿಂತ ದುಸ್ಸಾಹಸ ಕೈ ಹಾಕ್ತಿವಾ? ಈ ಸ್ಟೈಲ್ ಓಕೆನಾ? ಅದೆಲ್ಲ ಓಕೆ, ಬಟ್ ನೀನ್ ಯಾಕೆ ಮುಖನ ಈ ಲೆವೆಲ್ ಕ್ಯೂಚ್ಕೊಂಡ್ ಮಾತಾಡ್ತಿದ್ಯಾ? ಕ್ಯೂಚೋಕ್ ಮುಖ ಏನು ಕಿತ್ಲೆ ಅಣ್ಣ, ವರ್ಕ್ ಟೆನ್ಷನ್, ಅದಕ್ಕೆ ಸ್ವಲ್ಪ ತಲೆ ಕೆಟ್ಟೋಗಿದೆ. ಸರಿ, ನಿಮ್ ಕೆಲ್ಸ ಏನಿದ್ರು ಇಲ್ಲೇ ನಿಲ್ಸಿ. ಅಮ್ಮ ನಿಮಗೊಂದು ಟಾಸ್ಕ್ ಕೊಟ್ಟಿದ್ದಾಳೆ, ಅದನ್ನ ಮಾಡ್ಬೇಕು ಇವಾಗ. ಏನ? ಮತ್ತೆ ಇನ್ನೊಂದು ಟಾಸ್ಕಾ? ಬಾಮಿದ ಮ್ಯಾಟ್ರ್ ಕೇಳಿದ್ರೆ ಸುಮ್ನೆ ಶಾಕ್ ಆಗ್ಬೇಡ, ಸ್ವಲ್ಪ ತಾಳ್ಮೆ ತಗೋ. ಟಾಸ್ಕ್ ಏನು ಅಂತ ಮೊದಲು ಅವಳು ಹೇಳಿ. ನೀನ್ ಹೇಳೆ. ಅಮ್ಮ ಒಂದ್ ಮೆಸೇಜ್ ಕಳ್ಸಿದಾಳೆ. ಮೋಸ್ಟ್ಲಿ ಅಣ್ಣನ ಜೊತೆ ಇದ್ದಾಗ್ಲೇನೆ ಅವ್ರಿಗೆ ಕಾಣಿಸ್ತಿರೋ ತರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಟೈಪ್ ಮಾಡಿರ್ಬೇಕು. ಏನು ಅಂತ ಹೇಳಿ ಅರ್ಥ ಆಗಿಲ್ಲ, ಬಟ್ ನಾನು ಅರ್ಥ ಮಾಡ್ಕೊಂಡೆ. ಏನ್ ಕಳ್ಸಿದಾಳೆ? ನಿನ್ಗೆ ಏನ್ ಅರ್ಥ ಆಯ್ತು? ಆದ್ಯಾ, ನೀನು ಹೋಗ್ರಿ, ನಾವು ಬರ್ತೀವಿ. ಒಂದೇ ಒಂದ್ ಮೇಲ್ ಕಳಿಸ್ಬೇಕು. ಹೋಗು, ನೀನು ಹೋಗೋ. ಹೌದೌದು, ಕರೆಕ್ಟ್. ನೀನ್ ಮೊದ್ಲು ಹೋಗು, ನಾವು ಬರ್ತೀವಿ. ಅದು ಆಮೇಲೆ ಕೆಲ್ಸ ಆಗಿಲ್ಲ ಅಂದ್ರೆ ನಿಮ್ಮಣ್ಣ ಮೊದ್ಲೇ ಗೊತ್ತಲ್ಲ, ಅನ್ಯಾಯವಾಗಿ ಗುರು ಅಂತಾನೆ. ಸುಮ್ನೆ ನನ್ನ ಬಗ್ಗೆ ಆಡ್ಕೋಬೇಡಿ, ಅವನು ಒಳ್ಳೆಯವನು. ಎಸ್ ಆದ್ಯಾ, ಎಸ್. ಅವನು ಪ್ರಪಂಚದಲ್ಲೇ ಬೆಸ್ಟ್ ಬ್ರದರ್. ನನಗೂ ಅಷ್ಟೇ, ಅವನು ಬ್ರದರೇ. ಆದ್ರೆ ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಗುರು ಅಂತಾನೆ. ನೀನ್ ಫಸ್ಟ್ ಹೋಗು ಹೋಗು ಹೋಗು, ನಾವು ಬರ್ತೀವಿ. ಒಂದೇ ಒಂದ್ ಮೇಲೆ ಹೋಗು ಹೋಗು. ಸರಿ. ಅಯ್ಯೋ ಬಾವಾ, ಇಷ್ಟೊತ್ತು ಈ ಬಿಯರ್ನ ಕೈಯಲ್ಲಿ ಇಟ್ಕೊಂಡು ಕೈಯೆಲ್ಲ ಮರ್ಗೆಟ್ಟೋಗಿದೆ. ಇಷ್ಟೊತ್ತರ್ಗ ಇನ್ನೊಂದ್ ಬಾಟ್ಲು ನಿನ್ ಕೈಲಿ ಇಟ್ಕೊಂಡಿದ್ಯಾ? ಹ್ಞೂ ಬಾವಾ, ಈ ಬಾಟ್ಲನ್ನ ಇಲ್ಲಿ ಬಚ್ಚಿಟ್ಕೊಂಡಿದೆ. ನೀವು ನೋಡಿದ್ರೆ ಈ ಬಾಟ್ಲನ್ನ ತಗೋಬಹುದು ನನ್ ಬೆನ್ನ ಹತ್ರ ಇಟ್ಟಿದ್ದೀರಾ. ಅವಳಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ನಾನು ಅಳ್ಳಾಡಕ್ಕೆ ಹೋಗಿಲ್ಲ. ಈಗ ನೋಡಿದ್ರೆ ನನ್ನ ಕೈ ಅಳ್ಳಾಡ್ಸಕ್ಕೆ ಆಗ್ತಾ ಇಲ್ಲ. ಈ ಚಿಲ್ಡಿದೆ ಬಾವಾ ಇದು. ಏನು ಆಗಲ್ಲ, ಕೈ ಮೇಲೆ ಒಂದೆರಡು ಐಸ್ ಕ್ಯೂಬ್ ಇಟ್ಕೋ, ಎಲ್ಲ ಸರಿ ಹೋಗುತ್ತೆ. ನಾನು ಏನಂತ ಗುರಾಯಿಸ್ತಾ ಇದ್ಯಾ? ಕೈನ ಯಾವ್ದಾದ್ರು ಕೊಳಾಯಿ ಕೆಳಗಿರೋ, ಎಲ್ಲ ಸರಿ ಹೋಗುತ್ತೆ ಅಂತ ಅಂದೆ. ಅವಳು ಓದಲ್ಲ, ಮತ್ತೆ ಬಂದ್ಬಿಡ್ತಾಳೆ. ಫಸ್ಟ್ ವರ್ಕ್ ಕಂಪ್ಲೀಟ್ ಮಾಡೋಣ ಬನ್ನಿ. ಜೊತೆಗೆ ಎಣ್ಣೆ ನೋಡಿಯೋಣ. ಅಮ್ಮ ನಡೀರಿ ಅಮ್ಮ. ಇಲ್ಲಿ ಯಾಕೆ ನಿಲ್ಸ್ತಪ್ಪ? ಇದು ನಮ್ಮನೆ ಅಲ್ಲ. ಗೊತ್ತಮ್ಮ, ಇದು ನಮ್ಮ ಅಣ್ಣರ ಮನೆ. ನೀವು ದೊಡ್ಡವರು. ನಾನು ಆಗ್ಲೇ ಹೇಳ್ದಾಗೆ ನಿಮ್ಮನ್ನ ನೋಡಿದ್ರೆ ನಮ್ಮ ತಾಯಿ ನೋಡ್ದಾಗೆ ಆಗತ್ತೆ. ದಯವಿಟ್ಟು ಒಳಗಡೆ ಬಂದು ಒಂದ್ ಲೋಟ ಟೀ, ಕಾಫಿ ಅಥವಾ ಜ್ಯೂಸ್ ಏನಾದ್ರೂ ಕುಡ್ಕೊಂಡು ಹೋಗ್ಲೇಬೇಕಮ್ಮ. ಅಯ್ಯೋ ಇಲ್ಲಪ್ಪ, ಅದೆಲ್ಲ ಏನು ಬೇಡ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ನೀವು 100 ಜನಕ್ಕೆ ಅನ್ನ ಹಾಕ್ತೀರಾ, ನಿಮ್ಗೆ ಅಟ್ಲೀಸ್ಟ್ ಒಂದ್ ಲೋಟ ಜ್ಯೂಸ್ ಕೊಡೋ ಅವಕಾಶನಾದ್ರೂ ನಮಗೆ ಮಾಡ್ಕೊಡಿ. ಬೇಡಪ್ಪ, ನಿನ್ಗೇನಾದ್ರೂ ಕೆಲಸ ಇದ್ರೆ ಮಾಡ್ಕೊ, ನಾನು ಇಲ್ಲಿಂದ ಮನೆಗೆ ಹೋಗ್ಬಿಡ್ತೇನೆ. ನೀವು ನನ್ನನ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ. ನನ್ಗೆ ಗೊತ್ತು ನಿಮ್ ಮನ್ಸಲ್ಲಿ ತುಂಬಾ ಪ್ರಶ್ನೆ ಓಡ್ತಾ ಇರುತ್ತೆ. ಆದ್ರೆ ಏನು ಚಿಂತೆ ಮಾಡ್ಬೇಡಿ, ನೀವು ನನ್ನನ್ನ ಧಾರಾಳವಾಗಿ ನಂಬೋದು. ಬೇಕಾದ್ರೆ ನಿಮ್ ಮಗಳು ಅಮೂಲ್ಯಗೆ ಈಗ್ಲೇ ಕಾಲ್ ಮಾಡ್ಕೊಡ್ತೀನಿ. ಗಿರೀಶ್ ಅಂತ ಹೇಳಿ, ಗೊತ್ತಾಗುತ್ತೆ. ಮಾಡ್ಕೊಡ್ಲಾ? ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ.
ಇವತ್ತು ಅಚಾನಕ್ಕಾಗಿ ನೀವು ನನಗೆ ಸಿಕ್ಕಿದ್ರಿ, ಅದು ನನ್ನ ಪುಣ್ಯ. ನಾನೇನು ತುಂಬಾ ಬಲವಂತ ಮಾಡಲ್ಲ, ಜಸ್ಟ್ ಏನಾದ್ರೂ ಕುಡ್ಕೊಂಡು ಹೋಗ್ಯಮ್ಮ ಪ್ಲೀಸ್ ಮಾ. ಅಲ್ಲಪ್ಪ, ಬಲವಂತ ಮಾಡಲ್ಲ ಅಂತ ಆಗ್ಲಿಂದ ಮಾತಾಡಕ್ಕೂ ಬಿಡದೆ ಬಲವಂತ ಮಾಡ್ತಿದ್ಯಾ. ಸರಿ, ಬರ್ತೀನಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ ಬನ್ನಿ ಬನ್ನಿ ಅಮ್ಮ, ನಿಮ್ಮನೆ ಅಂತ ಅನ್ಕೊಳ್ಳಿ, ಏನೂ ಸಂಕೋಚ ಪಟ್ಕೋಬೇಡಿ, ಆರಾಮಾಗಿ ಕೂತ್ಕೊಳ್ಳಿ. ನೀವು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾರೆ. ಒಂದೇ ಒಂದು ನಿಮಿಷ ಬರ್ತೀನಿ. ಅಣ್ಣ, ಅಂತೂ ಇಂತೂ ಆ ಅಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀನಿ. ಗುಡ್. ನಾನು ಹೇಳಿದ್ನಲ್ಲ ಹಾಗೆ ಮಾಡು. ಸರಿ ಅಣ್ಣ. ಅಮ್ಮ ತೊಳಿ, ತಗೊಳ್ಳಿ ಅಮ್ಮ, ಇರ್ಲಿ ತಗೊಳ್ಳಿ, ಏನಾಗಲ್ಲ ತೊಳಿ. ನಂಗೆ ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲಪ್ಪ. ನಾನು ಸಾಮಾನ್ಯವಾಗಿ ಪರಿಚಯ ಇಲ್ದಿರೋರ ಹತ್ರ ಮಾತಾಡಕ್ಕೆ ಹೋಗಲ್ಲ. ಇವತ್ತು ಮಾತಾಡಿದ್ದು ಅಲ್ಲದೆ ನಿನ್ ಜೊತೆಗೆ ಮನೆಗೂ ಬಂದ್ಬಿಟ್ಟಿದ್ದೀನಿ. ಈ ಕಾಲದಲ್ಲಿ ನಿನ್ನಂತ ಹುಡುಗರು ತುಂಬಾ ಅಪರೂಪ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತೆಲ್ಲ ಯಾಕಮ್ಮ ಮಾಡ್ತೀರಾ? ನಮ್ಮ ಅಣ್ಣಂಗೆ ನಿಮ್ದು ಅಮೂಲ್ಯದು ತುಂಬಾ ಪರಿಚಯನೇ ಇದೆ. ನೀವೇ ನಮ್ಗೇನು ಹೊಸಬ್ರಲ್ಲ ಬಿಡಿ. ನನ್ನನ್ನು ನಿಮ್ ಮಗ ಅಂತಾನೆ ಅನ್ಕೊಳ್ಳಿ ಅಮ್ಮ. ಹೌದಾ? ನಿಮ್ಮ ಅಣ್ಣಂಗೆ ನಾವು ಪರಿಚಯನಾ? ನಿಮ್ಗೆ ನಮ್ಮ ಅಣ್ಣ ಪರಿಚಯ ಇಲ್ದೇ ಇರ್ಬೋದಮ್ಮ, ಆದ್ರೆ ನಮ್ಮ ಅಣ್ಣಂಗಿದೆ. ನಿಮ್ಮ ಅಣ್ಣ ಅಂದ್ರೆ ಯಾರಪ್ಪ? ಅಮೂಲ್ಯ ಹೇಗೆ ಗೊತ್ತು? ನಮ್ಮ ಅಣ್ಣ ಮತ್ತೆ ವೇದಾಂತ್ ವಸಿಷ್ಠ ಅವರು ತುಂಬಾನೇ ಕ್ಲೋಸು. ನಮ್ಮ ಅಣ್ಣ ಸ್ಟಾರ್ಟ್ಅಪ್ ಕಂಪ್ನಿ ಡೆವಲಪ್ ಆಗಕ್ಕೆ ವೇದಾಂತ್ ಅವರೇ ಕಾರಣ ಅಮ್ಮ. ವೇದಾಂತ್ ಅವ್ರ ಜೊತೆ ನಮ್ಮಣ್ಣ ಈಗಲೂ ಬಿಸ್ನೆಸ್ ವಿಷಯದಲ್ಲಿ ಟಚ್ ಅಲ್ಲಿ ಇದಾರಮ್ಮ. ಪ್ರಾಜೆಕ್ಟ್ ವಿಷಯ ಏನೇ ಇದ್ರು ಅಮೂಲ್ಯನೇ ಅಮ್ಮ ಅಣ್ಣಗೆ ಕಾಲ್ ಮಾಡೋದು. ಅದು ಅಲ್ದೇನೆ ವೇದಾಂತ್ ಅವ್ರ ಜೊತೆ ಮದುವೆ ನಿಶ್ಚಯ ಆಗಿದೆ ಅಂತಲ್ಲಮ್ಮ. ಹೌದು ಕಣಪ್ಪ. ಆದ್ರೆ ಯಾಕಮ್ಮ, ಏನಾದ್ರು ತೊಂದರೆ ಇದೆಯಾ? ಹೆಣ್ಣೆತ್ತವ್ರಿಗೆ ಇನ್ನೇನು ಕಷ್ಟ ಇರುತ್ತೆ ಹೇಳು, ಮದುವೆ ಮಾಡ್ಕೊಡೋದು. ವೇದಾಂತ್ ನಿಮಗೆ ಗೊತ್ತೇ ಇದೆಯಲ್ಲ, ದೊಡ್ಡ ಶ್ರೀಮಂತರು. ಅವ್ರ ಮಟ್ಟಕ್ಕೆ ನಾವು ಮದುವೆ ಮಾಡ್ಕೊಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 30 ರಿಂದ 35 ಲಕ್ಷ ಆದ್ರೂ ಬೇಡವಾ? ಅದನ್ನ ಹೊಂದ್ಸೋದೇ ದೊಡ್ಡ ಯಜ್ಞ ಆಗ್ಬಿಟ್ಟಿದೆ. ಅಯ್ಯೋ, ಈ ವಿಷಯ ನಮ್ಮ ಅಣ್ಣಂಗೆ ಗೊತ್ತಿದ್ರೆ ಒಂದೇ ಕ್ಷಣದಲ್ಲಿ ಸಾಲ ಮಾಡ್ತಾ ಇದ್ರಮ್ಮ. ನಿಮ್ ಬಗ್ಗೆ ನಮ್ಮ ಅಣ್ಣ ತುಂಬಾ ಹೇಳ್ತಾ ಇರ್ತಾರೆ. ಒಂದ್ ನಿಮಿಷ ರೀ, ಬಂದೆ. Will you just stop it? Waiter! Waiter! ಏನಾಯ್ತು ಸರ್? ಯಾಕ್ರಿ ಮನುಷ್ಯ ಬೇಡ ಬೇಡ ಅಂತ ಹೇಳಿದ್ರು ಗಿಟಾರ್ ಹಿಡ್ಕೊಂಡ್ ಬಂದಿಲ್ಲ ನಿಂತ್ಕೊಂತಾರೆ. ಸಂಗೀತದ ಗಂಧ ಗಾಳಿ ಕೂಡ ಇದೆ, ಆಗಿಂದ ಬಂದು ಗಪ್ ಗಪ್ ಆಗಿ ಆಡ್ತಿದ್ದಾರೆ. ಅಲ್ಲ ಸರ್, ನನಗೆ ಬಾರ್ಸಕ್ಕೆ ಮಿಸ್ಟರ್, ಅದು ಬಾರ್ಸೋದಲ್ಲ, ನುಡ್ಸೋದು. ಅದೇ ನುಡ್ಸಕ್ಕೆ ಬಿಡದೆ ನನ್ನ ಕಲೆ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನೋಡ್ರಿ. ಹೀಗೆ ಬರೀ ಏನ್ ಹೇಳಿದ್ರು ಉಲ್ಟಾ ಮಾತಾಡ್ತಾರೆ. What the hell is this? ಸಾರಿ ಸರ್, ಅದು ಅವ್ರಿಗೆ ಚಿಕ್ಕ ವಯಸ್ಸಿಂದ ಬಾರಿಸಿ ಅಥವಾ ಅಲ್ಲ ನುಡಿಸಿ ಅಭ್ಯಾಸ, ಅದಕ್ಕೆ ಹೀಗೆ ಆಡ್ತಾರೆ. ಯು ಪ್ಲೀಸ್ ಕಂಟಿನ್ಯೂ. ಸಾರಿ, ಈ ಉಗಾಂಡ ಪ್ರಾಣಿ ಮುಂದೆ ಬಿಟ್ಬಿಟ್ಟಿದ್ದೆ.
ಕಂಗ್ರ್ಯಾಚುಲೇಷನ್ಸ್. ಆಫೀಸ್ ಹೇಗಿತ್ತು? ಅಂತೂ ನಿಮ್ ಡೆಸ್ಟಿನಿನ ನೀವು ರೀಚ್ ಆದ್ರಿ. ಧ್ರುವ ಅವ್ರೆ, ನಿಮ್ ಆಫೀಸ್ ನ ಸೆಕೆಂಡ್ ಇನ್ನಿಂಗ್ಸ್ ಹೇಗಿತ್ತು? ಪ್ಲೀಸ್ ಬೇಗ ಹೇಳಿ, ನಿಮ್ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾ ಇದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರಾಮನ ಹೇಳಿದ್ರು ಅಯೋಧ್ಯೆ ತರ ಇತ್ತು. ರಾಮ ಎಲ್ಲೆಲ್ಲಿ ಅಂತ ಇರ್ತಾರೆ, ರಾಮ ಸೀತೆ ಜೊತೆ ಇದ್ರು. ಏನ್ ಮಾಡೋದು, ಎಲ್ಲ ನಾನ್ ಪಡ್ಕೊ ಬಂದಿದ್ದು. ತುಂಬಾ ದಿನದ ನಂತರ ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅವ್ನ ಸುತ್ತಮುತ್ತ ಓಡಾಡ್ಕೊಂಡು ಅವನ ಜೊತೆ ಇರ್ತೀನಿ ಅಂತ ಕನ್ಸ್ ಕಟ್ಕೊಂಡು ಹೋಗಿದ್ದೆ. ಆದ್ರೆ ನಾನು ಅನ್ಕೊಂಡಿದ್ದು ಯಾವ್ದು ಆಗ್ಲಿಲ್ಲ. ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್. ಧ್ರುವ, ನೀನ್ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇದೆಯಾ, ಇಷ್ಟೊಂದೆಲ್ಲ ಇರಬಾರ್ದು. ಇವಾಗ ಎಲ್ಲ ನೀನ್ ಅನ್ಕೊಂಡಂಗೆ ಆಗ್ತಾ ಇದೆ. ವೇದಾಂತ್ ಬಾಬಾ ನೀನು ಬೇಗ ಒಂದಾಗ್ಲಿ ಅಂತ ನಾವು ಮನೆಯವರೆಲ್ಲ ಬೇಡ್ಕೊಳ್ತಾ ಇದೀವಿ. ಕಾಲ್ಗೆ ನೇಚರ್ ತಕ್ಕಾಗೆ ರಿಯಾಕ್ಟ್ ಮಾಡ್ತಾ ಇದೆ. ಮೊದ್ಲೆಲ್ಲ ವೇದಾಂತ್ ಬಾಬಾನ ನೋಡೋಕೆ ಆಗ್ತಿರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿದ್ದೆ. ಆದ್ರೆ ಇವಾಗ ನಮ್ ಹಳೆ ಮುದ್ಕಿ ಏನೇನೋ ಕಿತಾಪತಿ ಮಾಡಿ ವೇದಾಂತ್ ಬಾಬಾನ ಆಫೀಸ್ ನಲ್ಲೇ ಕೆಲಸ ಮಾಡೋ ಹಾಗೆ ಮಾಡಿದಾಳೆ. ಸ್ವಲ್ಪ ದಿನ ಸಮಾಧಾನ ಮಾಡ್ಕೊ, ವೇದಾಂತ್ ಬಾಬಾನು ನಿನ್ ಹತ್ರ ಮಾತಾಡ್ತಾರೆ. ವೇದಾಂತ್ ಬಾಬಂಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ ನಂಗಿಂತ ಚೆನ್ನಾಗಿ ನಿನ್ಗೆ ಗೊತ್ತಲ್ವಾ? ಹಿಂಗ್ ವಿಚಾರ ಮಾಡಿದ್ರೆ ನೀ ಹೇಳ್ತಿರೋದು ನಿಜಾನೇ. ನೀನ್ ನನ್ನ ಆಫೀಸಿಗೆ ಜಾಯ್ನ್ ಆಗಿದ್ಯಾ, ಅದೇ ಖುಷಿಗೆ ನನ್ಗೇನು ಇಲ್ವಾ? ಯೋ, ಒಂದ್ ಪ್ಲೇಟ್ ಪಾನಿಪುರಿನಾದ್ರೂ ಕೊಡ್ಸು. ತಗೋ, ಇದರಲ್ಲಿ 2 ಪ್ಲೇಟ್ ಪಾನಿಪುರಿ ಬರುತ್ತೆ, ಮಿಕ್ಕಿದ್ರೆ ಎಕ್ಸ್ಟ್ರಾ ಪುರಿ ತಿನ್ನು. ಹುಡುಗರು ಉದ್ದಾರ ಆಗೋದಕ್ಕೆ ಯಾವ್ದಾದ್ರು ಲಸಿಕೆ ಕಂಡುಹಿಡಿಬೇಕಾಗಿತ್ತು. ದಡ್ಡ ದಡ್ಡ ಹೋಗು ಹೋಗ್ತಾ ನಾನು ಇನ್ನೂ ಮಿಸ್ ಮಾಡ್ಕೋತೇನೆ. ನೀನು ನಾನು ನಿನ್ನ ಮಿಸ್ ಮಾಡ್ಕೋತೀನ? ಚಾನ್ಸೇ ಇಲ್ಲ, ನಂಗೆ ಅದಕ್ಕೆ ಟೈಮೇ ಇಲ್ಲ. ಸರ್, ಮ್ಯಾಮ್, ಡಿನ್ನರ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು. ಮರಿದೆ 5 ಸ್ಟಾರ್ ರೇಟಿಂಗ್ ಕೊಟ್ಬಿಡಿ. ಶೋರ್. ಪಜಾರಿ, ಇವತ್ತಿನ ಡಿನ್ನರ್ ಎಕ್ಸ್ಪೀರಿಯನ್ಸ್ ನ ವರ್ಡ್ಸ್ ಅಲ್ಲಿ ಹೇಳೋದಕ್ಕೆ ನನಗೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ಇಂಡೀಡ್ ವೆರಿ ಸ್ಪೆಷಲ್ ಟು ಮೀ.